ನೀವು ಡೈಪರ್ ಅಂತ ಕರಿತೀರಾ ಅಥವಾ ಪ್ಯಾಂಪರ್ಸ್ ಅಂತ ಕರಿತೀರಾ? ಈ ಡೈಪರ್ ಹೇಗೆ ಇನ್ವೆಂಟ್ ಆಯ್ತು ಗೊತ್ತಾ? ಬನ್ನಿ ಹೇಳ್ತೀನಿ. ಪ್ರೊಕ್ಟರ್ ಅಂಡ್ ಗ್ಯಾಂಬಲ್ ಗ್ರೂಪ್ ನ ಲೀಡಿಂಗ್ ಸೈಂಟಿಸ್ಟ್ ಆದ ವಿಕ್ಟರ್ ಮಿಲ್ಸ್ ಅವರ ಮೊಮ್ಮಗು ಪದೇ ಪದೇ ಸೂಸು ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಬೇಕಾಗ್ತಿರುತ್ತೆ. ಇದನ್ನ ನೋಡಿ ಸಾಕಾಗಿ ಇವರು ಇದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಒಂದು ಡಿಸ್ಪೋಸಬಲ್ ಡೈಪರ್ ನ ಕಂಡುಹಿಡಿತಾರೆ. ಅದನ್ನ ಪ್ಯಾಂಪರ್ಸ್ ಅನ್ನೋ ಹೆಸರಲ್ಲಿ 1961 ಅಲ್ಲಿ US ಅಲ್ಲಿ ಲಾಂಚ್ ಮಾಡ್ತಾರೆ. ಒಂದ್ಸತಿ ಯೂಸ್ ಮಾಡಿ ಬಿಸಾಕಬಹುದು, ಮತ್ತೆ ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ಹೇಳಿ ಇದು ಬೇಗ ಕ್ಲಿಕ್ ಆಗುತ್ತೆ. ಆದ್ರೆ ಇದರಿಂದ ಮಕ್ಕಳಿಗೆ ರ್ಯಾಶಸ್ ಆಗ್ತಾ ಇತ್ತು, ಮತ್ತೆ ಇದು ಬಯೋಡಿಗ್ರೇಡಬಲ್ ಅಲ್ಲ. ಇದರಿಂದ ತುಂಬಾ ದೊಡ್ಡ ಕನ್ಸರ್ನ್ ಶುರು ಆಯ್ತು. ಆಗ ಇವರು ರಾ ಮೆಟೀರಿಯಲ್ ನ ಚೇಂಜ್ ಮಾಡಿ ಒಂದು ರೀಸೈಕಲಿಂಗ್ ಪ್ರೋಗ್ರಾಮ್ ನ ಶುರು ಮಾಡ್ತಾರೆ. ಇದಕ್ಕೆ ಒಂದು ಸಾಫ್ಟ್ ಮತ್ತೆ ಲೋಷನ್ ಲೇಯರ್ ನ ಆಡ್ ಮಾಡ್ತಾರೆ. ಅವಾಗ ಪ್ಯಾಂಪರ್ಸ್ ನ ಜನ ಬೇಗ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. 1970s ಅಲ್ಲಿ ಇದು ವರ್ಲ್ಡ್ ಅಲ್ಲಿ 90% ಮಾರ್ಕೆಟ್ ಶೇರ್ ಇಂದ ಡಾಮಿನೇಟ್ ಮಾಡ್ತಾ ಇತ್ತು. 2003 ಅಲ್ಲಿ ಇದು ಇಂಡಿಯಾಗೂ ಬಂತು. ಪೇರೆಂಟ್ಸ್ ಹೈಜೀನ್ ಕಡೆ ಫೋಕಸ್ ಮಾಡ್ತಿದ್ರಿಂದ ಇದು ಇಂಡಿಯಾದಲ್ಲೂ ಫೇಮಸ್ ಆಯ್ತು. ಇವತ್ತು ಇದು P&G ಕಂಪನಿ ಅಂಡರ್ ಅಲ್ಲಿ ಬರುತ್ತೆ, ಅಂದ್ರೆ ಪ್ರೊಕ್ಟರ್ ಅಂಡ್ ಗ್ಯಾಂಬಲ್. ಇವರ ಆನ್ಯುವಲ್ ರೆವೆನ್ಯೂ ಬಂದು 7,837 ಕೋಟಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂತ ನನ್ನ ಸಬ್ಸ್ಕ್ರೈಬ್ ಮಾಡಿ.